ನೆಕ್ಸ್ಟ್ ವಿ ಗೋ ಟು ವೆಲ್ಫೇರ್ ಡೆಫಿನಿಷನ್. ಸೊ ವೆಲ್ಫೇರ್ ಡೆಫಿನಿಷನ್ ಮೇನ್ ಏನು ಅಂತಂದರೆ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗಿರುವಂಥ ಎಕನಾಮಿಸ್ಟ್ ಯಾರು ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್ ಪಿಗೋ ಕ್ಯಾನನ್. ಓಕೆ, ಸೊ ಇವರೆಲ್ಲ ಯಾವ ಸ್ಕೂಲಿಗೆ ಬಿಲಾಂಗ್ ಮಾಡಿದ್ರು ಅಂತಂದರೆ ನಿಯೋ ಕ್ಲಾಸಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸಿಗೆ ಬಿಲಾಂಗ್ ಮಾಡಿದ್ರು. ಮತ್ತು ಇವ್ರು ಕೊಟ್ಟಿರೋಂಥ ಡೆಫಿನಿಷನ್ಸ್ ಏನಿದೆ ಅದನ್ನು ನಿಯೋ ಕ್ಲಾಸಿಕಲ್ ಡೆಫಿನಿಷನ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಎಂಫಸಿಸ್ ಏನಾಗುತ್ತೆ, ವೆಲ್ತಿಂದ ವೆಲ್ಫೇರ್ ಕಡೆಗೆ ಹೋಗುತ್ತೆ, ಅದಕ್ಕೆ ಅದನ್ನು ವೆಲ್ಫೇರ್ ಡೆಫಿನಿಷನ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಯು ಸ್ಟಾರ್ಟ್ ರೈಟಿಂಗ್ ಅಬೌಟ್ ಆಲ್ಫ್ರೆಡ್ ಮಾರ್ಷಲ್. ಇವ್ರೇನು ಬರೆದ್ರು, ಅವ್ರ ಬುಕ್ ಯಾವುದು ಅಂತಂದರೆ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1890. He was the first economist to use the term economics. ಸೊ ಫಸ್ಟ್ ಅವರು ಎಕನಾಮಿಕ್ಸ್ ಅನ್ನೋ ಟರ್ಮ್ನ ಯೂಸ್ ಮಾಡೋಕ್ಕೆ. ಸೊ ಅವ್ರ ಪ್ರಕಾರ ಪೊಲಿಟಿಕಲ್ ಎಕನಾಮಿ ಅನ್ನೋದು ಇದು ಮ್ಯಾನ್ಕೈಂಡ್ ಬಗ್ಗೆ ಸ್ಟಡಿ ಆಗಿರುತ್ತೆ ಮತ್ತು ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಬಗ್ಗೆ ಸ್ಟಡಿ ಆಗಿರುತ್ತೆ. ಸೊ ಇಟ್ ಎಕ್ಸಾಮಿನ್ಸ್ ದ್ಯಾಟ್ ಪಾರ್ಟ್ ಆಫ್ ಇಂಡಿವಿಜುವಲ್ and social action which is most closely connected to attainment with the use of material requisites of well-being. ಸೊ ನಮ್ಮ ವೆಲ್-ಬೀಯಿಂಗ್ ಏನು ಬೇಕಾಗುತ್ತೋ ಅದ್ರ ಬಗ್ಗೆ ರಿಲೇಟೆಡ್ ಆಗಿರುತ್ತೆ. ಇದು ನಮ್ಮ ಆರ್ಡಿನರಿ ಬಿಸ್ನೆಸ್ಸಸ್ಗೆ ರಿಲೇಟ್ ಆಗಿರುತ್ತೆ ಮತ್ತು ನಮ್ಮ ಸೋಷಲ್ ಆ್ಯಕ್ಷನ್, ಇಂಡಿವಿಜುವಲ್ ಸೋಷಲ್ ಆ್ಯಕ್ಷನ್ ಮತ್ತು ನಮ್ಮ ಅಟೈನ್ಮೆಂಟ್ ಏನಿದೆ ಅದಕ್ಕೆ ರಿಲೇಟ್ ಆಗಿರುತ್ತೆ ಅನ್ನೋದನ್ನ ಆಲ್ಫ್ರೆಡ್ ಮಾರ್ಷಲ್ ಹೇಳಿದ್ರು. ಸೊ ಇವ್ರೇನಂದ್ರು ಅಂದರೆ ಎಂಫಸಿಸ್ ಯಾವುದ್ರ ಮೇಲೆ ಕೊಟ್ಟರು ಅಂದರೆ ವೆಲ್ಫೇರ್ ಬಗ್ಗೆ ಕೊಟ್ಟರು. ಮತ್ತು ಒಂದು ಸೈಡು ಇದು ವೆಲ್ತ್ ಬಗ್ಗೆ ಸ್ಟಡಿ ಆಗಿರುತ್ತೆ ಮತ್ತು ಆನ್ ದ ಅದರ್ ಸೈಡ್ ಇದು ವೆಲ್ಫೇರ್ ಆಫ್ ದ ಇಂಡಿವಿಜುವಲ್ ಬಗ್ಗೆನೂ ಸ್ಟಡಿ ಆಗಿರುತ್ತೆ. ಮಾರ್ಷಲ್ಸ್ ಡೆಫಿನಿಷನ್ ಹ್ಯಾಸ್ 3 ಫಂಡಮೆಂಟಲ್ ಪಾಯಿಂಟ್ಸ್. ಸೊ ಇಲ್ಲಿಗೆ 3 ಫಂಡಮೆಂಟಲ್ ಪಾಯಿಂಟ್ಸ್ ಏನೇನಿರಬೇಕು ಅಂತಂದರೆ ಇದು ಆರ್ಡಿನರಿ ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ದೇರ್ ಆ್ಯಕ್ಷನ್ಸ್ ಬಗ್ಗೆ ಸ್ಟಡಿ ಆಗಿರುತ್ತೆ. ಮತ್ತು ಎಕನಾಮಿಕ್ ಡೀಲ್ಸ್ ವಿತ್ ಮೆಟೀರಿಯಲ್ ವೆಲ್ಫೇರ್ ಮತ್ತು ಎಕನಾಮಿಕ್ಸ್ ಇಸ್ ಅ ಸೋಷಿಯಲ್ ಸೈನ್ಸ್. ದೀಸ್ ಆರ್ ದ 3 ಮೇನ್ ಪಾಯಿಂಟ್ಸ್. ಅಕಾರ್ಡಿಂಗ್ ಟು ಮಾರ್ಷಲ್, ವೆಲ್ತ್ ಅನ್ನೋದು ಒಂದು ಎಂಡ್ ಆಗಿರಲ್ಲ, ಬಟ್ ಎಂಡ್ಗಾದ ಮೀನ್ಸ್ ಆಗಿರುತ್ತೆ. his satisfaction and welfare. Marshall gave primary importance to man and his welfare and secondary importance to wealth. ಓಕೆ, ಬೇರೆ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಮಾರ್ಷಲ್ ಏನು ಹೇಳಿದ್ನೋ ಅದನ್ನು ಫಾಲೋ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಪಿಗೋ ಅವರೆಲ್ಲ ಅವ್ರನ್ನ ಫಾಲೋ ಮಾಡಿದ್ರು. ಪಿಗೋ ಏನಂತ ಹೇಳಿದ್ರು ಅಂದರೆ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಎಕನಾಮಿಕ್ ವೆಲ್ಫೇರ್ ಅಂತ ಹೇಳಿದ್ರು. ಎಕನಾಮಿಕ್ಸ್ ವೆಲ್ಫೇರ್ ಅಂದರೆ ಏನು ಅಂತಂದರೆ ಅದು ಸೋಷಲ್ ವೆಲ್ಫೇರ್ ಆಗುತ್ತೆ, ವಿಚ್ ಇಸ್ ಬ್ರಾಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಟು ರಿಲೇಷನ್ಶಿಪ್ ಆಫ್ ಮೆಷರಿಂಗ್ ರಾಡ್ ಆಫ್ ಮನಿ ಅಂತ. ಓಕೆ, ಇದರಲ್ಲಿ ಫೀಚರ್ಸ್, ಎಕನಾಮಿಕ್ ವೆಲ್ಫೇರ್ ಡೆಫಿನಿಷನ್ದು ಫೀಚರ್ಸ್ ಏನು ಅಂತ ನಾವು ನೋಡಿದಾಗ, ಎಕನಾಮಿಕ್ಸ್ ಫಸ್ಟ್ ಆಫ್ ಆಲ್ ಇಸ್ ದ ಸ್ಟಡಿ ಆಫ್ ಮ್ಯಾನ್ ಆ್ಯಂಡ್ ಹಿಸ್ ವೆಲ್ಫೇರ್. ಮನುಷ್ಯ ಮತ್ತು ಅವನ ವೆಲ್ಫೇರ್ ಬಗ್ಗೆ ಸ್ಟಡಿ ಆಗಿರುತ್ತೆ. ಇಟ್ ಸ್ಟಡೀಸ್ ದ ಕಾಸಸ್ ಆಫ್ ಮಟೀರಿಯಲ್ ವೆಲ್ಫೇರ್. ಓಕೆ, ಫಸ್ಟು ಸ್ಟಡಿ ಆಫ್ ವೆಲ್ಫೇರ್, ಕಾಸಸ್ ಆಫ್ ಮಟೀರಿಯಲ್ ವೆಲ್ಫೇರ್. ಇಟ್ಸ್ ಅ ಸೋಷಲ್ ಸೈನ್ಸ್. ನೆಕ್ಸ್ಟು ಇಟ್ ಸೆಪರೇಟ್ಸ್ ಸೈನ್ಸ್ ಆಫ್ ಎಕನಾಮಿಕ್ಸ್ ಫ್ರಮ್ ಅದರ್ ಸೋಷಲ್ ಸೈನ್ಸ್. ಸೊ ಇದೆಲ್ಲ ಫೀಚರ್ಸ್ ಆಗಿರುತ್ತೆ. ಸೊ ನೀವು ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಬೇಕು ಅಂತಂದಾಗ ಇದ್ರ ಫೀಚರ್ಸ್ ಏನು ಅಂತ ಕೇಳಿದಾಗ ಯು ಹ್ಯಾವ್ ಟು ರೈಟ್ ಆಲ್ ದಿಸ್. ಇದು ಸ್ಟಡಿ ಆಫ್ ಮ್ಯಾನ್ ವೆಲ್ಫೇರ್ ಆಗಿರುತ್ತೆ ಮತ್ತು ಕಾಸಸ್ ಆಫ್ ಸ್ಟಡಿ ಆಗಿರುತ್ತೆ ಮತ್ತು ಕಾಸಸ್ ಬಗ್ಗೆ ಸ್ಟಡಿ ಆಗಿರುತ್ತೆ. ಇದು ಸೋಷಲ್ ಸೈನ್ಸ್ ಆಗಿರುತ್ತೆ. ಸೆಕೆಂಡು ಇದು ಇಟ್ ಸೆಪರೇಟ್ಸ್ ದ ಸೈನ್ಸ್ ಆಫ್ ಎಕನಾಮಿಕ್ಸ್ ಫ್ರಮ್ ಅದರ್ ಸೋಷಲ್ ಸೈನ್ಸ್. ಮತ್ತು ಇದರೊಳಗಡೆ ಕ್ರಿಟಿಸಿಸಮ್ಸ್ ಕೂಡ ಇದೆ. ಇದ್ರ ಕ್ರಿಟಿಸಿಸಮ್ ಯಾರು ಮಾಡಿದ್ರು ಅಂದರೆ ಲಯನಲ್ ರಾಬಿನ್ಸ್, ದ ಒನ್ ಹೂ ಗೇವ್ ದ ಸ್ಕ್ಯಾರ್ಸಿಟಿ ಡೆಫಿನೇಷನ್. ಅವರು ಕ್ರಿಟಿಸೈಸ್ ಮಾಡಿದರು. ಹಿ ಸೆಡ್ ಇಟ್ ವಾಸ್ ಟೂ ನ್ಯಾರೋ ಆ್ಯಂಡ್ unscientific and it is classifactory. All material goods can't promote welfare. Quantification of welfare is different. Concept of welfare is misleading. Neglect of basic problems. These are the criticisms when it came to Lionel Robbins. Too narrow and unscientific ಅಂತ ಬಂದಾಗ, ಬಿಕಾಸ್ ಇದು ತುಂಬ ಇಟ್ ಇಸ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ವೆಲ್ಫೇರ್ ಅಂತ, ಮತ್ತು ಮೆಟೀರಿಯಲ್ ವೆಲ್ಫೇರ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ. ಇಟ್ ಇಸ್ ಕ್ಲಾಸಿಫ್ಯಾಕ್ಟ್ರಿ ಅಂತ ಹೇಳಿದಾಗ ಇಟ್ ಈಸ್ ಅಂದರೆ ಮಟೀರಿಯಲ್ ಆ್ಯಂಡ್ ನಾನ್ ಮಟೀರಿಯಲ್ನ ಸೇಮ್ ವೇ ಕನ್ಸಿಡರ್ ಮಾಡ್ತಾಯಿದೆ. ನಾನ್ ಮಟೀರಿಯಲ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ, ಲೈಕ್ ಸೋಷಲ್, ರಿಲಿಜಿಯಸ್, ಪೊಲಿಟಿಕಲ್, ಅದರಿಂದನೂ ಹ್ಯೂಮನ್ ವೆಲ್ಫೇರ್ ಆಗ್ಬೋದು ಅನ್ನೋದನ್ನ ಅವ್ರು
ಕನ್ಸಿಡರ್ ಮಾಡಿದ್ರು. ಮತ್ತು ಆಲ್ ಮೆಟೀರಿಯಲ್ಸ್ ಕಾನ್ ಪ್ರಮೋಟ್ ವೆಲ್ಫೇರ್, ಎಲ್ಲ ಮಟೀರಿಯಲು ಇಂದನೂ ವೆಲ್ಫೇರ್ ಸಿಗೋಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಟೊಬ್ಯಾಕೋ, ಓಪಿಯಮ್ ಇದೆಲ್ಲ ಇದೆ, ಇದರಿಂದ ವೆಲ್ಫೇರ್ ಸಿಗೋ ಸಾಧ್ಯತೆ ಇಲ್ಲ. ಮತ್ತು ಕ್ವಾಂಟಿಫಿಕೇಷನ್ ಆಫ್ ವೆಲ್ಫೇರ್ ಇಸ್ ಡಿಫ್ರೆಂಟ್. ಸೊ ಇದು ಹ್ಯೂಮನ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಸಬ್ಜೆಕ್ಟ್ ಆಗಿರುತ್ತೆ ವೆಲ್ಫೇರ್ ಅನ್ನೋದು. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಡಿಫರ್ ಆಗುತ್ತೆ. ಸೊ ವೆಲ್ಫೇರ್ ಅನ್ನೋದು ಒಂದು ಸಬ್ಜೆಕ್ಟಿವ್ ಎಂಟಿಟಿ ಅಂತ ಅವ್ರು ಫೀಲ್ ಮಾಡಿದ್ರು. ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಇಸ್ ಮಿಸ್ಲೀಡಿಂಗ್. ವೆಲ್ಫೇರ್ ಅನ್ನೋ ಕಾನ್ಸೆಪ್ಟು ಮಿಸ್ಲೀಡಿಂಗ್ ಆಗಿದೆ. ಮತ್ತು ವೆಲ್ಫೇರ್ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಮೀನಿಂಗ್ ಕೊಡುತ್ತೆ. ಸೊ ಇದು ಬೇಸಿಕ್ ಪ್ರಾಬ್ಲಮ್ಸ್ನ ನೆಗ್ಲೆಕ್ಟ್ ಮಾಡುತ್ತೆ, ಲೈಕ್ ಎಕನಾಮಿಕ್ ಪ್ರಾಬ್ಲಮ್ಸ್, ಅನ್ಎಂಪ್ಲಾಯ್ಮೆಂಟ್ ಅದೆಲ್ಲ. So Marshall's definition of economics has its own pride and place in the science of economics. He has tried to develop economics on solid foundation. The credit of separating economics from other disciplines must go to Marshall. So this is about the welfare definition.